ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ 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 ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ हमारा नेता कहता हो स्वामी ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಬಸವರಾಜ ಅಪ್ಸಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂಸದರಾದ ನಂತರ ಈ ಒಂದು ಮೊದಲ ಪ್ರತಿಭಟನೆಗೆ ಮಾನ್ಯ ಸಾಗರ್ ಖಂಡ್ರೆ ಅವರು ಆಗಮಿಸಿದ್ದಾರೆ. ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾನು ಹಾರ್ದಿಕ ಸ್ವಾಗತ. ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯದಲ್ಲಿ ಈ ನಮ್ಮ ಒಂದು ಕರೆಗೆ ಒಗ್ಗಟ್ಟು ನಮ್ಮ ಕಾಂಗ್ರೆಸ್ನ ಎಲ್ಲ ಕಟ್ಟಾಳುಗಳು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಮುಂಚೂಣಿ ಘಟಕದ ಪದಾಧಿಕಾರಿಗಳು, ಪಕ್ಷದ ಹಿರಿಯ ಮುಖಂಡರು, ಮಾಜಿ ಸಂಸದರು, ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಮಾನ್ಯ ಅಧ್ಯಕ್ಷರು ಸ್ವಾಗತವನ್ನು ಕೋರಿ ಮಾತಾಡಬೇಕಾಗಿದೆ. ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ನೇತೃತ್ವ ಇವತ್ತು ಸಾಗರ್ ಖಂಡ್ರೆ ಅವರು MP ಅವರು ಇದನ್ನೇನಂದ್ರೆ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಆ ಪ್ರತಿಭಟನೆಗೆ ಎಲ್ಲ ಹಿರಿಯರು, ಮುಖಂಡರು, ಕಾರ್ಯಕರ್ತರು, ಮುಂಚೂಣಿ ಘಟಕದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲರಿಗೆ ನಾನು ಇನ್ನೊಂದು ಸಲ ಸ್ವಾಗತವನ್ನು ಕೊಡುತ್ತಾ ಮಾಧ್ಯಮದ ಕೂಡ ಬಹಳ ಹೊತ್ತಿನಿಂದ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ನಾವು ಈ ಒಂದು ಪ್ರತಿಭಟನೆಗೆ ಸ್ವಾಗತವನ್ನು ಕೊಡುತ್ತಾ ನಮಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕುಮಾರ್ ಅವರ ಸರ್ಕಾರ ಬಹಳ ಒಳ್ಳೆ ರೀತಿ ನಡೀತಾ ಇದೆ ಅಂತಂದು ಇದು ಹೊಟ್ಟೆ ಕಿಚ್ಚು ಪಡೆದು ಬಿಜೆಪಿಯವರು ಇದು ಒಂದು ಷಡ್ಯಂತ್ರ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಏನೋ ಒಂದು ದೋಷಾರೋಪಣೆ ಮಾಡಿ ಅವರಿಗೆ ಕೋರ್ಟ್ನಲ್ಲಿ ಅನ್ನೋದನ್ನ ಕೇಸ್ ಹಾಕಲಿಕ್ಕೆ ಇದು ಮಾಡಿಕೊಂಡು ಇವತ್ತು ಗವರ್ನರ್ ಕಡೆಯಿಂದ ಏನಾದ್ರ ಪರ್ಮಿಷನ್ ತಗೊಂಡಿದ್ದಾರೆ, ವಿರೋಧ ಏನಾದ್ರು ಅವ್ರ ಕಡೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಅದನ್ನು ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು ಅದಕ್ಕೆ ಏನಾದ್ರು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇಷ್ಟಕ್ಕೆ ನಾವು ಬಿಡಂಗಿಲ್ಲ. ಇದು ಏನಾದ್ರು ಇದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಇಲ್ಲಿವರೆಗೆ ಏನಾದ್ರು ನಾವು ಲಢಾಯಿ ನಮ್ಮ ಚಾಲೂ ಇರ್ತದೆ.
ಎಲ್ಲಿವರೆಗೆ ಅವರು ನಮ್ಗೆ ನ್ಯಾಯ ಕೊಡಂಗಿಲ್ಲ ಅಲ್ಲಿವರೆಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಉಪಸ್ಥಿತರಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಎಲ್ಲರಿಗೂ ನನ್ನ ಧನ್ಯವಾದಗಳು ಸಲ್ಲಿಸುತ್ತೇನೆ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಬೆಳಿಗ್ಗೆ ರಾಜ್ಯಪಾಲರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರುದ್ಧ ಇದೆ. ಇವಾಗ ಯಾರೇ ಒಬ್ಬರು ಬಂದು ಅರ್ಜಿ ಕೊಟ್ಟು ಇವರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತಂದರೆ ಈ ರೀತಿ ಅವ್ರ ಅನುಮತಿ ಕೊಟ್ಟು ಏನು ನಾವು 136 ಸೀಟ್ ನಾವು ಗೆದ್ದು ಪ್ರಜಾಪ್ರಭುತ್ವ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ಇದಕ್ಕೆ ಯಾವ ರೀತಿ ಬೆಳೆಸಬೇಕಂತಂಬುದೇ BJP JDS ಅವರು ಯಾವಾಗಲೂ ಪ್ಲಾನ್ ಮಾಡ್ತಾ ಇರ್ತಾರೆ. ನೀವು ಕೂಡ ನೋಡಿದ್ದೀರಿ 2018ರಲ್ಲಿ ಮತ್ತೆ ನಮ್ಮ ಸರ್ಕಾರ ಇದ್ದಾಗ ಮತ್ತೆ ಆಪರೇಷನ್ ಕಮಲ ಮಾಡಿ ನಮ್ಮ ಸರ್ಕಾರವನ್ನು ಬೆಳೆಸಿದ ಕೆಲಸ BJP ಅವರು ಮಾಡಿದ್ದಾರೆ. ಇದು ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ನೋಡ್ಬೋದು. ಇವಾಗ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೂಡ ಅವ್ರಿಗೆ ಯಾವುದೇ ಎವಿಡೆನ್ಸ್ ಇಲ್ಲ, ಯಾವುದೇ ದಾಖಲಾತಿಗಳಿಲ್ಲ. ಆದರೂ ಅವ್ರಿಗೆ ಜೈಲಿಗೆ ಹಾಕಿ ಎಷ್ಟೋ ತಿಂಗಳು ಅವ್ರು ಜೈಲಲ್ಲೇ ಇದ್ದಾರೆ. ಹೇಮಂತ್ ಸೊರೇನು ಜಾರ್ಖಂಡ್ ಅವ್ರ ಮುಖ್ಯಮಂತ್ರಿ ಅವರಿಗೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಯಾವ್ಯಾವ NDA ಇಲ್ಲ, ಇಂಡಿಯಾ ಗಠಬಂಧನ್ ಯಾವ್ಯಾವ ಸರ್ಕಾರ ನಡೀತಾ ಇದೆ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ನಡೆಸಿ ಅವರು ನಾವು ಕಾನೂನುಬದ್ಧವಾಗಿ ಪ್ರಜಾಪ್ರಭುತ್ವ ಪ್ರಕಾರ ನಾವು ಸರ್ಕಾರ ರಚನೆ ಮಾಡಿದ್ದೀವಿ ಜನರ ಬೆಂಬಲದಿಂದ, ಅದನ್ನು ಮತ್ತೆ ತೆಗೆದುಹಾಕಲಿಕ್ಕೆ BJPಯವರು ಯಾವಾಗಲೂ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದನ್ನು ನಾವು ಖಂಡಿಸ್ತೇವೆ. ಅದಕ್ಕೆ ನಾವು ಇವಾಗ ಜಿಲ್ಲಾಧಿಕಾರಿಯವ್ರ ಮೂಲಕ ನಾವು ಮಾನ್ಯ ನಮ್ಮ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಯವರ ಮೂಲಕ ನಾವು ನಮ್ಮ ರಾಷ್ಟ್ರಪತಿಯವರಿಗೆ ನಾವು ಮೆಮೊರಾಂಡಮ್ ಕೊಟ್ಟು 19ನೇ ತಾರೀಕಿಗೆ ರಾಜ್ಯಪಾಲರಿಗೆ ವಾಪಸ್ ವಿಡ್ರಾ ಮಾಡಬೇಕಾಗುತ್ತೆ. ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಯಾವುದೇ ಒಂದು ಒತ್ತಡದಿಂದ ಕೇಂದ್ರ BJP ಸರ್ಕಾರದ ಒತ್ತಡದಿಂದ ಈ ರೀತಿ ಅವರ ಅನುಮತಿ ಕೊಡೋದು ಅದು ತಪ್ಪಿದೆ. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರು 2013ರಿಂದ 2018ವರೆಗೆ ಮತ್ತು ಇವಾಗ ಒಳ್ಳೆ ರೀತಿಯ ಆಡಳಿತ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಎಲ್ರಿಗೂ ಸಹಾಯ ಆಗ್ತದೆ. ನಾವು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಎಲ್ಲ 5 ಗ್ಯಾರಂಟಿ ಕೂಡ ಮನೆಗೆ ಮುಟ್ತಾ ಇದೆ. ಅದ್ರ ಜೊತೆ ಯಾವುದೇ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ, ಎಲ್ಲ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇದೆ. ತಾಳಲಾರದೆ ಅವರಿಗೆ ಹೊಟ್ಟೆ ಕಿಚ್ಚಿಂದ BJP JDS ನಾವು ಯಾವ ರೀತಿ ರಾಜಕೀಯವಾಗಿ ಅವರಿಗೆ ನಮಗೆ ಏನು ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕಾನೂನು ಬಾಹಿರವಾಗಿ ಅವರು ಈ ರೀತಿ ಬೇರೆಯವ್ರ ವತಿಯಿಂದ ಯಾವುದೇ ಒಂದು ಅರ್ಜಿ ಕೊಟ್ಟು ಕಾನೂನು ಬಾಹಿರವಾಗಿ ನಮಗೆ ಪ್ರಜಾಪ್ರಭುತ್ವ ವಿರುದ್ಧ ಅವರು ಕೆಲಸ ಮಾಡಿ ನಮಗೆ ಒಂದು ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ಗೆ ಅವರ ಹೆಸರಿಗೆ ಒಂದು ಕಳಂಕ ತರಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆ ಎಲ್ರಿಗೂ ತಿಳಿದಿದೆ ಇದು ಮಾಡೋದು ತಪ್ಪು, ನಡೆಯಲ್ಲ ಅಂತ. ಮತ್ತೆ ಬರುವ ಯಾವುದೇ ಚುನಾವಣೆ ಇರ್ಬೋದು ಜನರು ಅವರಿಗೆ ತಕ್ಕ ಪಾಠ ಕಳಿಸ್ತಾರೆ ಅಂತ ಎಂಬುದು ನಮ್ಮೆಲ್ಲರಿಗೂ ನಂಬಿಕೆ ಇದೆ ಅಂತ ನಾನು ಹೇಳಿ ಎಲ್ಲರಿಗೂ ಮತ್ತೊಂದು ಸಲ ಧನ್ಯವಾದ. ಇದು ಇಷ್ಟ ಆರಾಮಾಗಿ ಎಲ್ರಿಗೂ ಚಲೋ ಆಗಿ ತಲುಪಿಸ್ತದೆ ಅಂತಂದು ಒಂದು ಜಲಸಿ ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡಿ ಒಂದು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂತಂದು ಇದೇನು ಅಪವಾದ ಹೊರಿಸಿದ್ದಾರೆ. ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಇದಕ್ಕೆ ನಾವು ಖಂಡಿಸ್ತೀವಿ, ಇದಕ್ಕೆ ನಾವು ಟೋಟಲಿ ಖಂಡಿಸ್ತೀವಿ. ಜಿಲ್ಲಾಧ್ಯಕ್ಷರು ಅಂದಿದ್ದಾರೆ ಇದು ನಮ್ಮದು ಇಲ್ಲಿಗೆ ನಿಲ್ಲಲ್ಲ, ಇದು ಅವ್ರಿಗೆ ಜಸ್ಟಿಸ್ ಸಿಗುವವರೆಗೂ ನಾವು ಇದು ಖಂಡಿಸ್ತೀವಿ. ಆ್ಯಂಡ್ ರಾಜ್ಯಪಾಲರು ಸ್ಟ್ರಿಕ್ಟ್ ಆ್ಯಕ್ಷನ್ ಹ್ಯಾಸ್ ಟು ಬಿ ಟೇಕನ್ ಅಗೇನ್ಸ್ಟ್ ಹಿಮ್. ರಾಜ್ಯಪಾಲರು ಇಸ್ ಆನ್ಸರಬಲ್ ಆ್ಯಂಡ್ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ. ಸಿದ್ದರಾಮಯ್ಯ ಸರ್ ಅವರು ನಮಗೋಸ್ಕರ ಇಷ್ಟು ಅಪಾರ್ಚುನಿಟೀಸ್ ತಂದಿದ್ದಾರೆ, ಹೆಣ್ಮಕ್ಳಿಗೋಸ್ಕರ ಇಷ್ಟು ಮಾಡಿದ್ದಾರೆ, ಬಡ ಜನರಿಗೋಸ್ಕರ ಇಷ್ಟು ಮಾಡಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವರಿಗೊಂದು ಜಲಸಿ ಫ್ಯಾಕ್ಟ್ರಿ ಇಟ್ಕೊಂಡು ಇದೇನು ಮಾಡ್ತಿದ್ದಾರೆ, ಇಟ್ ಇಸ್ ಟೋಟಲಿ ಆ್ಯಂಡ್ ಅಬ್ಸಲ್ಯೂಟ್ಲಿ ರಾಂಗ್ ಆ್ಯಂಡ್ ವಿ ಆರ್ ಟೋಟಲಿ ಅಗೇನ್ಸ್ಟ್. धन्यवाद पूजा। ये है हमारे जनप्रिय नायक सिद्धरामैया जी के खिलाफ ये जो षड्यंत्र चल रहा है, हम इसको होने नहीं देंगे कि केंद्र की BJP सरकार, भ्रष्ट सरकार ये जो है अन्याय का काम कर रही है। हम सब एक होकर इस अन्याय को न्याय में बदलने के लिए एक हुए हैं। आगे ये जो आज हम प्रेसिडेंट ऑफ इंडिया के नाम पे जो यहाँ पे हम ये मेमोरेंडम भिजा रहे हैं, अगर इस पर जल्दी जो है कोई फैसला नहीं हुआ तो आगे ये और जो है ना ज़्यादा जोर पकड़ेगा। मैं इस मौके पे तमाम लोग यहाँ पे बात किए हैं, मैं एक दो बात करने का जो मुझे मौका दिया है मैं अपनी बात को यहीं पे समाप्त करता हूँ। धन्यवाद।
ರಾಷ್ಟ್ರಪತಿಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ನಾವು ಈ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದುಕೊಂಡು ಪಕ್ಷಪಾತದಿಂದ ವರ್ತಿಸುತ್ತಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿರುವ ಗೌರವಾನ್ವಿತ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಲು ಒತ್ತಾಯಿಸಿ ಈ ಪತ್ರವನ್ನು ನಾವು ಬರೀತಾ ಇದ್ದೀವಿ. 12ನೇ ಶತಮಾನದಲ್ಲೇ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ಸಂಸತ್ತಿನ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟ ಅನುಭವ ಮಂಟಪ ಇರುವ ಬಸವಕಲ್ಯಾಣ ಒಳಗೊಂಡ ಬೀದರ್ ಜಿಲ್ಲೆಯವರು ನಾವೆಂಬ ಹೆಮ್ಮೆ ನಮಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದ ಪರಮ ಪವಿತ್ರವಾದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರುವ ಭಾರತ ಒಕ್ಕೂಟ ವ್ಯವಸ್ಥೆಗೆ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಆದರೆ ಇಂದು ರಾಜ್ಯದಲ್ಲಿ ನಡೆದಿರುವ ಬೆಳವಣಿಗೆ ಈ ಒಕ್ಕೂಟ ವ್ಯವಸ್ಥೆಗೆ ಮತ್ತು ಸಂವಿಧಾನದ ಆಶಯಗಳಿಗೆ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗೆ ಮಾರಕವಾಗಿದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಜನಪರವಾದ ಸರ್ಕಾರ ನೀಡಿರುವ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸರ್ ಅವರ ನೇರವಾಗಿ ಯಾವುದೇ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲದಿದ್ದರೂ, ಯಾವುದೇ ಅಪರಾಧ ಮಾಡದಿದ್ದರೂ ಖಾಸಗಿ ದೂರು ಆಧರಿಸಿ ಮೈಸೂರಿನ ಮೂಡಾ ಸೈಟು ಹಂಚಿಕೆ ಪ್ರಕರಣದಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಗೌರವಾನ್ವಿತ ರಾಜ್ಯಪಾಲರ ಕ್ರಮ ರಾಜಕೀಯ ಪ್ರೇರಿತ ಎಂಬುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಎಂದರೆ ತಪ್ಪಾಗಲಾರದು. ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತು ಪಕ್ಷಪಾತ ವರ್ತನೆ ತೋರುತ್ತಿರುವ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಕೂಡಲೇ ವಾಪಸ್ ಕರೆಸಿಕೊಳ್ಳಲು ಮತ್ತು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಆಶೆ ಉಳಿಸಲು ಈ ಮೂಲಕ ವಿನಮ್ರನಾಗಿ ಮನವಿ ಮಾಡುತ್ತೇವೆ. ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ನಾವೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು. ಸರ್ ನೋಡಿ ಸರ್ ಈ ಕಡೆ ನೋಡಿ